ಅಪ್ಪು ಸರ್ ಬಗ್ಗೆ ಏನು ಹೇಳಿ ಅಂದರೆ, ನಾನು ಹೇಳಿದ್ರೆ ತುಂಬ ಚಿಕ್ಕವಳಾಗ್ತೀನಿ ನಾನು ಅವ್ರ ಬಗ್ಗೆ ಮಾತಾಡೋದಾದರೆ. ಹೀ ಈಸ್ ಅ ಲೆಜೆಂಡ್ ವಿತ್ ಅ ಬಿಗ್ ಹಾರ್ಟ್. ಅಂದರೆ ನಂಗೆ ಈಗಲೂ ನೆನಪಿದೆ. ಆಗಲೂ ಐ ಥಿಂಕ್ ಐ ವಾಸ್ ಜಸ್ಟ್ 2-3 ಫಿಲ್ಮ್ಸ್ ಓಲ್ಡ್ ಅಷ್ಟೇ ಜಾಕಿ ಸಿನಿಮಾ ಮಾಡಬೇಕಾದ್ರೆ. ಸೊ ಈ ವ್ಯಾನಿಟಿ ವ್ಯಾನ್ ಅನ್ನೋದು ಇವಾಗ ಪ್ರತಿ ಆರ್ಟಿಸ್ಟ್ಗೆ ಕೊಡ್ತಾರೆ, ಬಿಕಾಸ್ ಇಟ್ ಈಸ್ ಎವ್ರಿ ಟು ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ನನಗೆ ಲೊಕೇಶನ್ ಪಕ್ಕದಲ್ಲೇ ನಂಗೊಂದು ಸ್ಟೇ ಮಾಡಿಕೊಟ್ಟಿದ್ರು. ಒಂದು ಮನೆ ಇತ್ತು ನನಗೆ, ಅಲ್ಲಿ ನಮ್ಮ ತಾಯಿ ಎಲ್ಲ ಅಲ್ಲೇ ಇದ್ದರು. ನಾನು ಅಲ್ಲಿ ವಾಶ್ರೂಮ್ಸ್ಗೆ ಅಲ್ಲಿ ಫ್ರೆಶ್ನಪ್ ಆಗಕ್ಕೆ ನಾನು ಅಲ್ಲಿ ಹೋಗ್ತಿದ್ದೆ. ಐ ಆಮ್ ಜಸ್ಟ್ ಸೇಯಿಂಗ್ ಆಫ್ ದ ಕ್ಯಾಮ್ರಾ ಏನು ಅಪ್ಪು ಸರ್ ಅಂತ ಹೇಳ್ಕೊಂಡು. ಅಪ್ಪು ಸರಿಗೆ ಮಾತ್ರ ವ್ಯಾನಿಟಿ ವ್ಯಾನ್ ಇತ್ತು ಒಂದು. ಆಮೇಲೆ ಆ ಸಿನಿಮಾದ ಭಾವನಾ ಅವರು, ಶಿ ಹ್ಯಾಡ್ ಪ್ಲೇಡ್ ಹಿಸ್ ಲವ್ ಇಂಟ್ರೆಸ್ಟ್. ಸೊ ಭಾವನಾ ಅವ್ರು ಬಂದಾಗ ಶಿ ಯೂಸ್ ಟು ಯೂಸ್ ದ ಅದರ್ ಡೋರ್. ಇಲ್ಲ ಅಂದರೆ ಅವ್ರ ಪೋರ್ಷನ್ಸ್ ಇಲ್ಲ, ಬರೀ ನಂದು ಅಪ್ಪು ಸರ್ ಪೋರ್ಷನ್ಸ್ ಅಂತ ಹೇಳಿದ್ರೆ ಅವರಿಗೆ ಬರೀ ಸಿಂಗಲ್ ಡೋರಿನ ಕ್ಯಾರವೆನ್ ತರಿಸ್ತಿದ್ರು. ಆ್ಯಂಡ್ ಹಿ ಯೂಸ್ ಟು ಬಿ ದೆ. ಆ್ಯಂಡ್ ಒಂದು ದಿನ ಏನಾಯಿತು, ಅವರು ನಾನು ಶಾರ್ಟ್ ಮುಗಿಸ್ಕೊಂಡು ನಾನು ಆ ಮನೆಗೆ ಹೋಗೋದನ್ನೇನೋ ನೋಡಿದ್ದಾರೆ. ಗಾಡಿ ಇತ್ತು, ಗಾಡಿಯಲ್ಲೇ ಹೋಗ್ತೇನೆ, ನಾನೇನು ನಡೀತಿರ್ಲಿಲ್ಲ, ಏನಿಲ್ಲ. ಐ ಯೂಸ್ ಟು ಗೋ ಫ್ರೆಶನ್ ಅಪ್ ಆ್ಯಂಡ್ ಕಮ್. ಅವ್ರು ನೋಡಿದ್ರು, ಹರ್ಷಿಕಾ ವೇರ್ ಆರ್ ಯು ಗೋಯಿಂಗ್ ಅಂದರು. ಸರ್ ಐ ಆಮ್ ಗೋಯಿಂಗ್ ಟು ದ ವಾಶ್ರೂಮ್, ನಾನು ಬರ್ತೀನಿ. ವೈ ಯು ಗೋಯಿಂಗ್ ಔಟ್ ಅಂದರು. ಐ ಸೆಡ್ ಇಲ್ಲ ಸರ್, ಅಲ್ಲೊಂದು ಮನೆ ಮಾಡಿದ್ದಾರೆ, ಅಲ್ಲಿ ಗೋ ದೇರ್. ನೋ ಯೂಸ್ ಮೈ ವ್ಯಾನಿಟಿ. ನಾನು ಎಲ್ಲಿ ಹೋಗೋದೇ ಇಲ್ವಲ್ಲ, ನಾನು ಐ ಡೋಂಟ್ ಯೂಸ್, ನಾನು ಹೋಗೋದೇ ಇಲ್ಲ, ನಾನು ಸೆಟ್ಟಲ್ಲೇ ಕೂತಿರ್ತೀನಿ, ನೀವು ನೋಡಿದ್ದೀರಲ್ಲ. ವೈ ಡೋಂಟ್ ಯು ಗೋ? ಅಮ್ಮ ಎಲ್ಲಿ? ಅಮ್ಮ ಅಲ್ಲಿದ್ದಾರೆ ಮನೆಯಲ್ಲಿ, ಅಮ್ಮಂಗೂ ಬರೋಕ್ಕೆ ಹೇಳಿ. ಸೊ ಫ್ರಮ್ ದ್ಯಾಟ್ ಡೇ ಹಿ ಯೂಸ್ ಟು ನಾಕ್. ಅವ್ರದ್ದೇ ವ್ಯಾನಿಟಿ ವ್ಯಾನು, ಅವ್ರು ನಾಕ್ ಮಾಡಿ, ಅವ್ರು ವಾಶ್ರೂಮ್ ಯೂಸ್ ಮಾಡಬೇಕಂದ್ರೆ ಅವ್ರು ನಾಕ್ ಮಾಡಿ ಅವ್ರು ಹೋಗ್ತಾ ಇದ್ರು, ಅವ್ರಿಗೆ ಯಾವಾಗ ಹೋಗಬೇಕು. ಇಲ್ಲ ಅಂದರೆ ನಮ್ಮ ತಾಯಿ ಅಲ್ಲಿ ವ್ಯಾನಿಟಿಯಲ್ಲಿ ಅವರೇ ಅಲ್ಲಿ ರೆಸ್ಟ್ ಮಾಡ್ತಿದ್ರು. ನನ್ಗೆ ಯಾವಾಗ ಶಾರ್ಟ್ ಬ್ರೇಕ್ ಇದೆ ನಾನು ಅಲ್ಲಿ ಇರ್ತಿದ್ದೆ. ಇವ್ರು ಯಾವಾಗ ವಾಶ್ರೂಮಿಗೆ ಮಾತ್ರ ಯೂಸ್ ಮಾಡ್ಬೇಕು ಬಂದು ಯೂಸ್ ಮಾಡ್ತಿದ್ರು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ ಕ್ಯಾರೆಕ್ಟರ್. ಹಿ ಯೂಸ್ ಟು ಬಿ ಸೋ ಗುಡ್. ಅಂದರೆ ಏನಾದರೂ ಕೊಡಬೇಕು, ಯಾರಿಗಾದ್ರೂ ಈ ಥರ ಯುನೋ ಐ ಹ್ಯಾವ್ ಟು ಬಿ ಗುಡ್ ಅಂತ ಹೇಳಿದ್ರೆ ಯೂಸ್ ಟು ಡೂ ಇಸ್ 100% ಆ ಥರ. ಆಮೇಲೆ ಚಿಕ್ಕ ಹುಡುಗಿ ಅಲ್ವಾ, ಅವಾಗ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ಏನು ಬೇಕು ತಿನ್ನು ಅಂತ, ಆ ರೀತಿ. ಸೊ ಹಿ ಯೂಸ್ ಟು ಬಿ ಲೈಕ್ ದ್ಯಾಟ್. ಅಂದರೆ ಅವ್ರ ಬಗ್ಗೆ ನಾನು ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ. ಅದು ಇಡೀ ಫ್ಯಾಮ್ಲಿ ಅಲ್ವಾ, ಈವನ್ ರಾಘಣ್ಣ ಫಾರ್ ದ್ಯಾಟ್ ಮ್ಯಾಟರ್, ಎಲ್ಲರೂ ನನಗೆ ಅವರ ಫ್ಯಾಮ್ಲಿಯಲ್ಲಿ ವರ್ಕ್ ಮಾಡಿ ಅಂಥ ನಟರ ಜೊತೆ ಕೆಲಸ ಮಾಡಿ. ವೆನ್ ಐ ವರ್ಕ್ ವಿತ್, ಈಗ ತುಂಬ ಜನ ಹೇಳ್ತಾರೆ ಇವ್ರು ದೊಡ್ಡ ಪ್ರೊಡಕ್ಷನ್ ಇದು ಅಂತ, ನನಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಬಿಕಾಸ್ ನಾನು ಇಷ್ಟು ದೊಡ್ಡ ಮನಸ್ಸಿರೋ ಅಂಥವ್ರ ಜೊತೆ ಕೆಲಸ ಮಾಡಿಬಿಡ್ತೀನಿ. ಸೊ ಐ ಡೋಂಟ್ ಫೀಲ್ ಎನಿ ಡಿಫ್ರೆನ್ಸ್. ಐ ಹ್ಯಾವ್ ಡನ್ ಇಟ್, ಐ ಹ್ಯಾವ್ ವರ್ಕ್ಡ್ ವಿತ್ ಸಚ್ ವಂಡರ್ಫುಲ್ ಪೀಪಲ್ ಅಂತ ಅನಿಸುತ್ತೆ ನನಗೆ. ಸಾಕಷ್ಟು ಪ್ರಶಸ್ತಿ ಬಂತು ನನಗೆ ಜಾಕಿಗೆ. ಸುವರ್ಣ ಬೆಸ್ಟ್ ಆಕ್ಟ್ರೆಸ್ ಇನ್ ಸಪೋರ್ಟಿಂಗ್ ಬಂತು. ಅದೇ ಸುವರ್ಣ ಚಾನಲ್ ಅವಾಗ ಅವಾರ್ಡ್ ಫಂಕ್ಷನ್ಸ್ ಮಾಡ್ತಿದ್ರು, ಬಂತು. ಮತ್ತು ಐ ಥಿಂಕ್ ಸಾಕಷ್ಟು ಬಂತು. ಐ ಆಮ್ ಟ್ರೈಂಗ್ ಟು ರೀಕಾಲ್. ಸೈಮಾ ಆಗಿತ್ತಾ ಅಂತ ಗೊತ್ತಿಲ್ಲ. ಫಿಲ್ಮ್ ಫೇರ್ ಐ ವಾಸ್ ನಾಮಿನೇಟೆಡ್. ಸಾಕಷ್ಟು ಬಂತು. ಜಾಕಿ ಸಿನಿಮಾಗೆ ನನಗೆ ಜಾಸ್ತಿ ಅಪ್ರಿಸಿಯೇಷನ್, ಆಮೇಲೆ ರೆಕಗ್ನೈಸೇಷನ್ ಅವಾರ್ಡ್ ಬಂತು, ಸುಮಾರು ಬಂತು.